ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಇವತ್ತು 16th ಡೇ ನಮ್ಮದು ಡಯಟಲ್ಲಿ ಆಮೇಲೆ 2 ವೀಕ್ ಕಂಪ್ಲೀಟ್ ಮಾಡಿದ್ವಿ ಸಕ್ಸಸ್ಫುಲಿ. ಫೈನಲಿ ನಮ್ಮದು ಈಗ ರಿಸಲ್ಟ್ ನಿನ್ನೆ ನೀವು ನೋಡಿದ್ದೀರಾ, ಏನೇನು ವೇಟ್ ಎಷ್ಟು ಲಾಸ್ ಆಗಿದೆ ಅಂಥೇಳಿ. ಐ ಥಿಂಕ್ 6.5 kg ಎಲ್ಲ ನಮ್ಮದು ವೆಯ್ಟ್ ಲಾಸ್ ಆಗಿದೆ. ಆಮೇಲೆ ಸೆಕೆಂಡ್ ವೀಕಲ್ಲೆಲ್ಲ ಯಾವ ಥರ ಅನಿಸ್ತಾಯಿತ್ತು ಅಂದರೆ, ಯಾಕಂದರೆ ಇದು ಸೆಕೆಂಡ್ ವೀಕ್ ಇದೆಲ್ಲ ನಾನು ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಎಲ್ಲ ಮಾಡ್ತಾಯಿದ್ವಿ ಅಲ್ಲ. ಮುಂಚೆ ಹಸು ಭಾಳ ಆಗ್ತಾಯಿತ್ತು, ಬಟ್ ಈಗೇನು ಹಸು ಅಂತ ಅನ್ನಿಸ್ತಾ ಇಲ್ಲ. ಯಾಕಂದರೆ ನನಗೆ ಅನ್ನಿಸ್ತಾ ಇತ್ತು, ನಾನು ಮುಂಚೆ ಮೇನ್ ಫಾಲ್ಟ್ ಮಾಡ್ತಾ ಇರೋದು ನೀರು ಕಮ್ಮಿ ಕುಡಿಯೋದ್ರಿಂದ. ನಾನು ನೀರು ಭಾಳ ಕಡಿಮೆ ಕುಡಿತಾ ಇದ್ದೆ. ಈಗ ಸಫಿಷಿಯೆಂಟಾಗಿ ನಾವು ಅಂದ್ಕೊಂಡ ಥರ ಮಿನಿಮಮ್ 3 ಲೀಟ್ರಲ್ಲ, ನಾನು 4 ಲೀಟ್ರು 5 ಲೀಟ್ರು ಆ ಥರ ಕುಡಿತಾ ಇದ್ದೀನಿ. ಓಕೆ, ಸೊ ದಟ್ ನಮಗೇನು ಹಸು ಅನ್ನೋದು ಆಗಲ್ಲ. ಇನ್ನೂ ಸ್ವಲ್ಪ ಈ ವೀಕಲ್ಲಿ ಸ್ವಲ್ಪ ಜಾಸ್ತಿನೇ ಕಡಿಮೆ ಆಗೋದಿತ್ತು. ಎಷ್ಟು ಈ ವೀಕಲ್ಲಿ ನಾವು ಕಡಿಮೆ ಇರೋದು 2.5 kg ಕಡಿಮೆ ಆಗಿದೆ. ಸೊ ವರ್ಕೌಟ್ಸ್ ಅಷ್ಟೊಂದು ಜಾಸ್ತಿ ಮಾಡಲಿಕ್ಕಾಗಿಲ್ಲ, ಯಾಕೆಂದರೆ ನಂದು ಸ್ವಲ್ಪ ಪರ್ಸನಾಲಿಟಿ ಹೆವಿ. ವಾಕ್ ಅಂತೂ ಕಂಟಿನ್ಯೂ ಮಾಡ್ತಾಯಿದ್ದೀನಿ, ವರ್ಕೌಟ್ಸ್ ಅಂತೂ ಮಾಡ್ತಾಯಿದ್ದೀನಿ, ಬಟ್ ಜಾಸ್ತಿ ಹೆವಿ ಮಾಡ್ತಾಯಿಲ್ಲ. ಲೈಟಾಗಿ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಈ ನಮ್ಮದು ಏನು ಮಂತ್ ಟಾರ್ಗೆಟ್ ಏನಿದೆ 10 kgದು, ಅದರದಂತೂ ಕಂಪ್ಲೀಟ್ ಮಾಡೋಣಂತೆ. ಓಕೆ, ಆಲ್ ದಿ ಬೆಸ್ಟ್. ನೀವು ಕೂಡ ಹಂಗೆ ಕಂಟಿನ್ಯೂ ಮಾಡಿ. ನಿಮಗೇನಾದರೂ ಡೌಟ್ ಇದ್ದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡಿ. ಇನ್ಮೇಲಿಂದ ನಮ್ಮದು ಫಸ್ಟು ನಮ್ಮ ಸ್ಟಾರ್ಟಿಂಗ್ ಏನಿದೆ ಅಲ್ಲ, ವೆಯ್ಟ್ ಲಾಸ್ ಸ್ಟಾರ್ಟಿಂಗೇನೋ ಚೆನ್ನಾಗಿ ಹಿಡಿತೈತೆ. ಆಮೇಲೆ ಬರ್ತಾ ವೆಯ್ಟ್ ಲಾಸ್ ಆಗಬೇಕಂದ್ರೆ ಕಂಪಲ್ಸರಿ ವರ್ಕೌಟ್ಸ್ ಚೆನ್ನಾಗಿರಬೇಕು, ಪ್ಲಸ್ ಇನ್ಕ್ಲೂಡ್ ಡಯಟು ಚೆನ್ನಾಗಿರಬೇಕು. ನೀವು ಮಾಡಿ, ನಾನು ಮಾಡ್ತಾಯಿದ್ದೀನಿ. ಓಕೆ, ನಮ್ಮ ಟಾರ್ಗೆಟಲ್ಲಿ ನಮ್ಮ ರೀಚ್ ಆಗೋಣ ಅಂತೆ. ಓಕೆ, ಆಲ್ ದಿ ಬೆಸ್ಟ್. ಆ್ಯಕ್ಚುಲಿ ನಾನು ನಿನ್ನೆ ನಿಮಗೆ ಸಿಗಬೇಕಾಗಿತ್ತು, ನಿನ್ನೆ ಮಾತಾಡೋಕ್ಕಾಗಿಲ್ಲ. ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೆ, ಸೊ ದಟ್ ನನಗೆ ಮಾತಾಡೋಕ್ಕಾಗಿಲ್ಲ. ಓಕೆ, ಬಾಯ್. ಅವ್ರದ್ದು 16th ಡೇ ಡಯಟ್ ಚಾಲೆಂಜಲ್ಲಿ ಸ್ಟಾರ್ಟ್ ಆಗಿದ್ದು ಆ್ಯಸ್ ಯೂಶ್ವಲು ಒಂದು ಡಿಟಾಕ್ಸ್ ಜ್ಯೂಸಿಂದ. ಅದು ಬಂದುಬಿಟ್ಟು ಕುಂಬಳಕಾಯಿ ಜ್ಯೂಸು. ಆಪ್ಷನ್ ಇದ್ರ ಬದಲಾಗಿ ತುಂಬಾ ಹೇಳಿದ್ದೀನಿ, ಸೋರೆಕಾಯಿ ಜ್ಯೂಸ್ ಆದರೂ ತೊಗೊಳ್ಳಿ, ಇಲ್ಲಾಂತಂದರೆ ಯಾವುದಾದ್ರೂ ಒಂದು ವೆಯ್ಟ್ ಲಾಸ್ ಜ್ಯೂಸ್ ತೊಗೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಅವ್ರ ಫಾಸ್ಟ್ನ ಬ್ರೇಕ್ ಮಾಡಿರೋದು, ಸೋಕ್ ಮಾಡಿರೋಂಥ ವಾಲ್ನಟ್ಸ್, ಅಂದರೆ ರಾತ್ರಿ ನೆನೆಸಿಟ್ಟಿರೋಂಥ 3 ವಾಲ್ನಟ್, ಹಾಗೆ ಒಂದು 6 ಬಾದಾಮಿನ ತೊಗೊಂಡಿದ್ದಾರೆ. ಅರೌಂಡ್ ಅವ್ರು ತೊಗೊಂಡಿರೋದು 12 ಗಂಟೆಗೆ ತೊಗೊಂಡಿದ್ದಾರೆ ಇದನ್ನು. ನೆಕ್ಸ್ಟ್ ಮೀಲ್ ಅಂದರೆ ಫಸ್ಟ್ ಮೀಲ್ ತೊಗೊಂಡಿರೋದು 12:30ಗೆ ತೊಗೊಂಡಿದ್ದಾರೆ. ಸೊ ಏನು ತೊಗೊಂಡ್ರು ಅಂತ ತೋರಿಸ್ತೀನಿ. ಈ ರೆಸಿಪಿ ಅಂತೂ ತುಂಬ ಟೇಸ್ಟಿ ಆ್ಯಂಡ್ ತುಂಬ ಪ್ರೋಟೀನ್ ರಿಚ್. ಇದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು, ದೊಡ್ಡ ಕಪ್ಪಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ. ಮನೆಯಲ್ಲಿ ಒಂದು 3 ಜನಕ್ಕೆ ಮಾಡ್ತಾಯಿದ್ದೀವಿ, 3ರಿಂದ 4 ಜನಕ್ಕೆ. ಹಾಗಾಗಿ ಒಂದು ದೊಡ್ಡ ಕಪ್ಪಷ್ಟು ನಾನು ಹೆಸರುಬೇಳೆನ ತೊಗೊಂಡು ಚೆನ್ನಾಗಿ 1-2 ಸಲ ತೊಳ್ಕೊಂಡ್ಬಿಟ್ಟು ಇದನ್ನು ಮಿನಿಮಮ್ 2 ತಾಸು ನೆನೆಸಿಡಬೇಕು. ನಾನೇನು ಮಾಡಿದೆ ಅಂದರೆ ರಾತ್ರಿ ನೆನೆಸಿಡಲಿಲ್ಲ, ಹೇಗೋ ಇವ್ರದ್ದು ಸ್ವಲ್ಪ ಲೇಟೇ ಎಲ್ಲ ಮಾಡೋದು. ಹಾಗಾಗಿ ಬೆಳಗ್ಗೆನೇ ಎದ್ದಾಗ 7 o'clock ನಾನು ನೆನೆಸಿಟ್ಟಿದ್ದೆ ಇದನ್ನು. ಸೊ ಈ ಥರ 2 ತಾಸು ಆದಮೇಲೆ ಈ ಥರ ಚೆನ್ನಾಗಿ ನೆಂದ್ಕೊಂಡಿರುತ್ತೆ. ಈ ನೀರನ್ನೆಲ್ಲ ನಾವು ಸ್ಟ್ರೈನ್ ಮಾಡಿಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಇದರಲ್ಲಿ ನಾವು ನೀರು ಜಾಸ್ತಿ ಹಾಕ್ಕೊಳ್ಳಾರ್ದಂಗೆ ಮಿಕ್ಸಿ ಮಾಡ್ಕೋಬೇಕು. ಜಸ್ಟ್ ಸ್ವಲ್ಪ ನೋಡಿ, ನಾನು ಫಸ್ಟ್ ನೀರು ಹಾಕಿರಲಿಲ್ಲ, ಆ ಥರನೇ ಮಿಕ್ಸಿ ಮಾಡಿಕೊಂಡು ನೆಕ್ಸ್ಟ್ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತೀನಿ. ಚೆನ್ನಾಗಿ ಪೇಸ್ಟ್ ಥರ ನಮಗೆ ಮಿಕ್ಸಿ ಆಗಬೇಕು. ಈಗ ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಎದಕ್ಕಂದರೆ ನಮಗೆ ನೋಡಿಕೊಂಡು ಆಮೇಲೆ ಕನ್ಸಿಸ್ಟೆನ್ಸಿ ಚೇಂಜ್ ಮಾಡ್ಕೊಳ್ಳೋದಕ್ಕಾಗುತ್ತೆ. ಈಗ ನಾವು ಮಿಕ್ಸಿ ಮಾಡ್ಕೊಂಡಿರೋದನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಈಗ ನಾನು ಏನು ಮಾಡ್ತೀನಿ ಅಂತಂದರೆ, ಫಸ್ಟು ಒಂದು ಪ್ಯಾನಿಗೆ 1 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು, ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ನಾನು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಏನು ಬೇಕಾಗುತ್ತಲ್ಲ ಅದನ್ನ ಹಾಕ್ಕೊಳ್ಳಿ. ಟೇಸ್ಟ್ ಕಡಲೆಬೇಳೆ ಎಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕಡಲೆಬೇಳೆ ಹಾಕ್ಕೊಂಡು ಇದು ಸ್ವಲ್ಪ ಫ್ರೈ ಆಗಬೇಕು. ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಈಗ ಒಂದು ದೊಡ್ಡ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದರಲ್ಲಿ ಏನಂತ ಹೇಳ್ತೀವಿ, ಹಸಿಮೆಣ್ಸಿನ್ಕಾಯಿ ಬೇಕಿದ್ದರೂ ಹಾಕ್ಕೊಳ್ಬೋದು. ನಿಮಗೆ ಇಷ್ಟ ಆದಂಥ ವೆಜಿಟೇಬಲ್ಸ್ನ ಇದರಲ್ಲಿ ಆ್ಯಡ್ ಮಾಡ್ಕೋಬೋದು. ಹಾಗೆ ಒಂದು ದೊಡ್ಡ ಕ್ಯಾರೆಟ್ನ ಇದನ್ನು ಚೆನ್ನಾಗಿ ತುರಿದಿಟ್ಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹೇಳಿದ್ನಲ್ಲ, ನಿಮಗೆ ಯಾವ ಥರ ವೆಜಿಟೇಬಲ್ಸ್ ಇಷ್ಟ ಆಗುತ್ತೋ ಇದರಲ್ಲಿ ಹಾಕ್ಕೊಳ್ಳಿ. ನೆಕ್ಸ್ಟು ಇನ್ನೂ ನಮ್ಗೆ ವೆಯ್ಟ್ ಲಾಸ್ಗೆ ಸ್ವಲ್ಪ ಹೆಲ್ಪ್ ಆಗಬೇಕು ಅಂಥೇಳಿ 2 ಟೇಬಲ್ ಸ್ಪೂನಷ್ಟು ಅಗಸೆ ಬೀಜ, ಫ್ಲಾಕ್ಸ್ ಸೀಡ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ನಮಗೆ ಪ್ರೋಟೀನೂ ಸಿಗುತ್ತೆ, ಫೈಬರ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಫ್ಲಾಕ್ಸ್ ಸೀಡ್ಸಲ್ಲಿ. ಹಾಗಾಗಿ ಆ್ಯಡ್ ಮಾಡ್ಕೊಳ್ಳಿ ಖಂಡಿತ. ಈವನ್ ಫ್ಲಾಕ್ಸ್ ಸೀಡ್ಸ್ ಎಲ್ಲ ಮಕ್ಕಳಿಗೂ ಕೊಡ್ಬೋದು, ಏನು ತೊಂದರೆ ಇಲ್ಲ. ಈ ಥರ ಒಂದು 2 ನಿಮಿಷ ಅದನ್ನು ಫ್ರೈ ಮಾಡ್ಕೊಂಡ್ಮೇಲೆ ಅದನ್ನು ವೆಜಿಟೇಬಲ್ ರೆಡಿ ಮಾಡ್ಕೊಂಡಿದ್ವಲ್ಲ, ವೆಜಿಟೇಬಲ್ ಫ್ರೈ, ಅದನ್ನೆಲ್ಲ ಹಿಟ್ಟಿಗೆ ಹಾಕ್ಕೊಂಡ್ಬಿಟ್ಟು
ಸ್ವಲ್ಪ ಕೊತ್ತಂಬರಿ, ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ನಾನಿಲ್ಲಿ ಎಕ್ಸ್ಟ್ರಾ ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಮನೆಯಲ್ಲಿತ್ತು ಹಾಗಾಗಿ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ಅದ್ರ ಬದಲಾಗಿ ನೀವು ಖಾರ ಪುಡಿ ಆದರೂ ಸ್ವಲ್ಪ ಹಾಕ್ಕೊಳ್ಳಿ. ಲಾಸ್ಟಿಗೆ ಸ್ವಲ್ಪ ಫ್ಲೇವರಿಗೆ ನಾನು ಪೆರಿ ಪೆರಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಹೇಳಿದ್ನಲ್ಲ ನಿಮ್ಮ ಮನೆಯಲ್ಲಿ ಮಸಾಲೆ ಪೌಡರ್ ಯಾವುದಿರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳಿ, ಮ್ಯಾಗಿ ಮಸಾಲ ಆ ಥರ. ಇನ್ನು ಚೆನ್ನಾಗಿ ಸ್ವಲ್ಪ ಎಲ್ಲ ಮಿಕ್ಸ್ ಆಗೋ ಥರ ಕಲಿಸ್ಕೋಬೇಕು. ಸೊ ನೆಕ್ಸ್ಟ್ ಇವಾಗ ಏನು ಮಾಡಬೇಕು ಅಂತಂದರೆ, ಈನೋ ನಾರ್ಮಲ್ ಯಾವುದೇ ಫ್ಲೇವರ್ ಇರಲಾರ್ದಂಥದ್ದು ಈನೋ ಇರುತ್ತಲ್ಲ ಅದನ್ನು ಒಂದು 1/4 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತೀನಿ. ಈನೋ ಚೆನ್ನಾಗಿರುತ್ತೆ ಯೂಸ್ ಮಾಡಿದ್ರೆ. ಈನೋ ಇಲ್ಲ ಅಂತಂದರೆ ನೀವು ಅಡುಗೆ ಸೋಡಾನ ಯೂಸ್ ಮಾಡ್ಬೋದು. ಇಲ್ಲಿ ಸ್ವಲ್ಪ ಅಡುಗೆ ಸೋಡಾನ ಹಾಕಿ ಅದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಒಂಚೂರು ಒಂದು 3-4 ಡ್ರಾಪ್ಸ್ ಅಷ್ಟು ಹಾಕ್ಕೊಂಡು ಇದನ್ನು ಒಂದು ಚೆನ್ನಾಗಿ 2 ನಿಮಿಷದವರೆಗೂ ಮಿಕ್ಸ್ ಮಾಡ್ಕೋಬೇಕು. ಸೊ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಈನೋ ಹಾಕಿದ ತಕ್ಷಣ ನಾವು ಬ್ಯಾಟರ್ ಏನಿದೆಯಲ್ಲ ಹಿಟ್ಟೆಲ್ಲ ಸ್ವಲ್ಪ ಊದ್ಕೊಳ್ಳುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ಈನೋ ಇದ್ದರೆ ಕಂಪಲ್ಸರಿ ಯೂಸ್ ಮಾಡಿ, ಇಲ್ಲ ಅಂತಂದರೆ ಅಡುಗೆ ಸೋಡಾನೇ ಯೂಸ್ ಮಾಡಿ. ಈಗ ನಾನು ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಗ್ರೀಸ್ ಮಾಡಿಕೊಂಡು 1-2 ಹನಿ ಹಾಕ್ಕೊಂಡು ಎಲ್ಲದಕ್ಕೂ ಗ್ರೀಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಇಡ್ಲಿ ನಾವು ಯಾವ ರೀತಿಯಾಗಿ ಮಾಡ್ಕೊಳ್ತೀವಲ್ಲ ನಾರ್ಮಲಾಗಿ ಇಡ್ಲಿ, ಅದೇ ರೀತಿಯಾಗಿ ಎಲ್ಲ ಪ್ಲೇಟ್ಸ್ಗೂ ಈ ಥರ ಹಿಟ್ಟು ಹಾಕ್ಬಿಟ್ಟು ಒಂದು 15-17 ನಿಮಿಷದವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಇಡ್ಲಿ ಯಾವ್ದು ರೀತಿಯಾಗಿ ಮಾಡ್ತೀವಲ್ಲ ಅದೇ ರೀತಿಯಾಗಿ. ಸೊ ನೋಡಿ ಇವಾಗ ರೆಡಿ ಆಗಿದ್ದಾವೆ. ನಿಮ್ಗೆ ಈ ಥರ ಟಚ್ ಮಾಡಿದ್ರೂ ಏನೂ ಅಂಟೋದಿಲ್ಲ. ಎಷ್ಟು ಚೆನ್ನಾಗಿ ಅದೇ ಥರ ಎಷ್ಟು ಪ್ರೋಟೀನ್ ರಿಚ್ ಆಗಿರುವಂಥ ನಮಗೆ ಇಡ್ಲಿ ರೆಡಿಯಾಗಿದ್ದಾವೆ. ಆರಾಧ್ಯಕ್ಕೆ ತುಂಬ ಇಷ್ಟ ಆಯಿತು ಈ ರೆಸಿಪಿ. ತುಂಬ ಟೇಸ್ಟಿಯಾಗಿತ್ತು, ಹಾಗಾಗಿ ಮಕ್ಳಿಗೂ ಇಷ್ಟಪಡ್ತಾರೆ. ಖಂಡಿತ ಮನೇಲಿ ಮಾಡಿ. ಸೊ ಅವ್ರು ಎಷ್ಟು ಇಡ್ಲಿ ತೊಗೊಂಡ್ರು ಅಂತಂದರೆ 6 ವೆಯ್ಟ್ ಲಾಸ್ ಇಡ್ಲಿನ ತೊಗೊಂಡ್ರು. ಅದ್ರ ಜೊತೆ 1-2 ಟೇಬಲ್ ಸ್ಪೂನಷ್ಟು ಶೇಂಗಾ ಚಟ್ನಿನ ತೊಗೊಂಡಿದ್ದಾರೆ. ನಿಮಗೆ ಯಾವ ಥರ ಚಟ್ನಿ ಬೇಕಾಗುತ್ತಲ್ಲ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಕೊಬ್ಬರಿ ಚಟ್ನಿ ಆಗಿರ್ಬೋದು, ಇಲ್ಲಾಂತಂದರೆ ಟೊಮ್ಯಾಟೊ ಚಟ್ನಿ, ಸಾಂಬಾರು. ತುಂಬ ಟೇಸ್ಟಿಯಾಗಿರೋವಂಥ ರೆಸಿಪಿ ಇದು. ಇದಾದಮೇಲೆ ಇನ್ ಬಿಟ್ವೀನ್ ಹೊಟ್ಟೆ ಹಶ್ವಾದರೆ ಅವ್ರು ಯಾವುದಾದ್ರೂ ಒಂದು ಫ್ರೂಟು ಇಲ್ಲ ಇದು ಸಲಾಡ್ ತೊಗೊತಾರೆ, ಕ್ಯಾರೆಟು ಕುಕುಂಬರ್ ಆ ಥರ. ಆ್ಯಂಡ್ ಈಗ ಸೆಕೆಂಡ್ ಮೀಲ್ಗೆ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅದಕ್ಕೇನು ತೊಗೊಂಡಿದ್ದೀನಿ ಅಂದರೆ 4 ರಾಜಗಿರಿ ಪಲ್ಯನ ತೊಗೊಂಡಿದ್ದೀನಿ. ಮನೇಲಿ ಎಲ್ಲರಿಗೂ ಮಾಡ್ತಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಈ ಥರ ಹಸಿರು ಸೊಪ್ಪನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ನಮಗೆ ಫೈಬರ್ ಹೆಚ್ಚಾಗಿ ಸಿಗುತ್ತೆ. ಅದೇ ರೀತಿಯಾಗಿ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ. ಸೊ ನೋಡಿ ನನಗೀಗ ಒಂದು ಪ್ಯಾನಲ್ಲಿ 1-2 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ 2 ಮೀಡಿಯಮ್ ಸೈಜಿನ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಏನು ತೋರಿಸ್ತಿದ್ದೀನಿ ಅಂದರೆ ಒಂದು 4-5 ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಹಸಿಮೆಣ್ಸಿನ್ಕಾಯಿನ ಮಿಕ್ಸಿ ಆದರೂ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ನಾನು ತೊಗೊಂಡಿರೋ ಒಂದು ದೊಡ್ಡ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಅದನ್ನು ಅಷ್ಟೇ ಚಾಪರಲ್ಲಿ ಚಾಪ್ ಮಾಡಿಕೊಂಡು ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡ್ರೆ ನಮಗೆ ಟೇಸ್ಟು ಚೆನ್ನಾಗಿರುತ್ತೆ. ಅದೇ ಥರ ಅದನ್ನು ತೆಗಿಯೋದಕ್ಕೆ ಬರೋದಿಲ್ಲ, ಮಕ್ಕಳು ಅಷ್ಟೇ ತಿಂತಾರೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಫ್ರೈ ಆದಮೇಲೆ ನಾವು ಮೊದಲೇ ತೋರಿಸಿದ ರಾಜಗಿರಿ ಪಲ್ಯನೆಲ್ಲ ಚೆನ್ನಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ನೀಟಾಗೆಲ್ಲ 1-2 ಸರಿ ನೀರಲ್ಲೆಲ್ಲ ತೊಳ್ಕೊಂಡ್ಬಿಟ್ಟು ಅದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೆಕ್ಸ್ಟು 1/4 ಬಟ್ಲದಷ್ಟು ಹಸಿ ಕೊಬ್ಬರಿನ ನಾನಿಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೋಡಿ ಇದು ಅರೌಂಡ್ ನಮಗೆ ಒಂದು 5-6 ಟೇಬಲ್ ಸ್ಪೂನ್ ಅಷ್ಟು ಹಸಿ ಕೊಬ್ಬರಿನ ಈ ಥರ ಚಿಕ್ಕದಾಗಿ ಅದನ್ನು ಅಷ್ಟೇ ಮಿಕ್ಸಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಸ್ವಲ್ಪ ಮ್ಯಾಗಿ ಮಸಾಲ ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೆ. ನಿಮ್ಮ ಹತ್ರ ಹಸಿ ಕೊಬ್ಬರಿ ಇಲ್ಲ ಅಂತಂದರೆ ಒಣ ಕೊಬ್ಬರಿ ಆದರೂ ಯೂಸ್ ಮಾಡ್ಬೋದು. ಇದರಿಂದ ನಮಗೆ ಹೆಲ್ದಿ ಫ್ಯಾಟ್ ಸಿಗುತ್ತೆ, ಅದೇ ಥರ ನಮಗೆ ಪ್ರೋಟೀನು ಸಿಗುತ್ತೆ. ಕೊಬ್ಬರಿ ಬಂದುಬಿಟ್ಟು ಕೊನೆಯದಾಗಿ 2 ನಿಮಿಷಕ್ಕೆ ಇಳಿಸ್ತೀವಿ ಅಂದಾಗ ಅದನ್ನು ಹಾಕ್ಬಿಟ್ಟು ಇಳಿಸ್ಬಿಟ್ರೆ ಮುಗೀತು. ಸೊ ಈಗ ನಾನು ಇಲ್ಲಿ ತೊಗೊಂಡಿರೋದು 1 ಸಜ್ಜೆ ರೊಟ್ಟಿನ ತೊಗೊಂಡಿದ್ದೀನಿ. ರೊಟ್ಟಿ ಸ್ವಲ್ಪ ದಪ್ಪನೇ ಇದೆ, ಹಾಗಾಗಿ ಒಂದೇ ತೊಗೊಂಡಿರೋದು. ಸೊ ನೀವು ಬೇಕಿದ್ರೆ 2 ಮೀಡಿಯಮ್ ಸೈಜಿಂದು ಸಜ್ಜೆ ರೊಟ್ಟಿ ತೊಗೋಬೋದು. ಸಜ್ಜೆ ರೊಟ್ಟಿ ತುಂಬಾ ಏನಂತ ಹೇಳ್ತೀವಿ ಫೈಬರ್ ಇರೋವಂಥದ್ದು ಆ್ಯಂಡ್ ನಮಗೆ ಪ್ರೋಟೀನು ಇರುತ್ತೆ ಅದರಲ್ಲಿ. ಆಮೇಲೆ ನಮಗೆ ಕ್ಯಾಲ್ಶಿಯಮು ಸಿಗುತ್ತೆ, ತುಂಬ ನ್ಯೂಟ್ರಿಯೆಂಟ್ ಇರುವಂಥದ್ದು ಗ್ರೇನ್ ಅದು. ಅದಕ್ಕೆ ನಾನಿಲ್ಲಿ ರಾಜಗಿರ ಪಲ್ಯ ಮಾಡ್ಕೊಂಡಿರೋದನ್ನ ಸ್ಟಫಿಂಗ್ ಮಾಡಿಬಿಟ್ಟು ರೋಲ್ ಥರ ಮಾಡಿದ್ದೀನಿ. ಸೊ ಈ ಥರ ಯಾರಾದರೂ ಲಂಚ್ ಬಾಕ್ಸ್ ತೊಗೊಂಡೋಗೋ ಹಾಗಿದ್ರೆ ಈ ಥರ ಎಲ್ಲ ನಾವು ಮಾಡ್ಕೊಂಡು ತೊಗೊಂಡೋದ್ರೆ ಫೀಲಿಂಗೂ ಇರುತ್ತೆ, ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡುತ್ತೆ. ಇದು ಬಂದುಬಿಟ್ಟು ಅವ್ರ ಸೆಕೆಂಡ್ ಮೀಲು. ಸಜ್ಜೆ ರೊಟ್ಟಿ ಬದಲು ನೀವು ಜೋಳದ ರೊಟ್ಟಿ ಅಥವಾ ಮಲ್ಟಿಗ್ರೇನ್ ಚಪಾತಿ ಈ ಥರ ಯಾವುದನ್ನಾದರೂ ಯೂಸ್ ಮಾಡಿ, ಅಥವಾ ಓಟ್ಸ್ ರೊಟ್ಟಿ ಆದರೂ ಯೂಸ್ ಮಾಡ್ಬೋದು. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ.